ಹಲೋ ಸರ್ ನಮಸ್ತೆ ಸರ್, ಪ್ರತಿಧ್ವನಿಯಿಂದ. ಓಕೆ ಸರ್, ಹೇಳಿ ಸರ್, ದರ್ಶನ್ ಪ್ರಕರಣದಲ್ಲಿ ಯಾವೆಲ್ಲ ಬೆಳವಣಿಗೆಗಳು ನಡೆಯಬಹುದು ಸರ್ ಮುಂದೆ? ಅಂದರೆ ಇವತ್ತಂತರೂ ಬೇಲ್ ಕ್ಯಾನ್ಸಲ್ ಆದಂಗೆ ಆಗಿದೆ. ಬೇಲು ಇವತ್ತು ಕ್ಯಾನ್ಸಲ್ ಆಗಿಲ್ಲ. ಕ್ಯಾನ್ಸಲ್ ಲಾಂಗ್ ಬ್ಯಾಕ್ ಆಯ್ತು. ಹೈಕೋರ್ಟ್ ಅಲ್ಲಿ ಬೇಲ್ ಕೊಟ್ಟು ಹಾಂ ಸರ್. ಸುಪ್ರೀಂ ಕೋರ್ಟ್ ಅಲ್ಲಿ ಬೇಲ್ ಕ್ಯಾನ್ಸಲ್ ಆಯ್ತು. ಹಾಂ ಸರ್. ಕ್ಯಾನ್ಸಲ್ ಮಾಡಿದಾಗ ಸ್ಟ್ರಿಂಜೆಂಟ್ ಕಂಡೀಷನ್ಸ್ ಹಾಕಿದ್ರು. ಓಕೆ ಓಕೆ, ಅವರು ಒಂದು 9 ತಿಂಗಳು ಕಾಯ್ದಿದ್ದು ಡಿಲೇ ಇನ್ ಟ್ರಯಲ್ ಮತ್ತು ಸವಲತ್ತು ಬಗ್ಗೆ 2 ಗ್ರೌಂಡ್ ಅಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ಅರ್ಥ ಹಾಂ ಸರ್. ಸುಪ್ರೀಂ ಕೋರ್ಟ್ ಅಲ್ಲಿ ಒಂದ್ಸತಿ ಸುಪ್ರೀಂ ಕೋರ್ಟ್ ಅಲ್ಲಿ ಈಗ ಪಿಟಿಷನ್ ಹಾಕಿದ್ದಾರೆ. ಅದು ದರ್ಶನ್ ರವರಿಗೆ ಅನುಕೂಲ ಆದಂಗೆ ಕಾಣ್ತಾ ಇದೆ. ಹಾಂ ಸರ್. ಈಗ ಬೇಲೇ ಇಲ್ಲ ಅಂತ ಹೇಳಿದ್ದು ಇಂಡೆಫಿನಿಟ್ ಆಗಿದ್ದು. ಹಾಂ ಸರ್. ಈಗ 272 ವಿಟ್ನೆಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಕರ್ನಾಟಕ ಸ್ಟೇಟ್ ಪರ ಯಾರು ಹಾಜರಾದ್ರು ವಕೀಲರು ರುದ್ರರವರು, ಅವ್ರ ವರ್ಷಕ್ಕೆ ನಾವು 60 ವಿಟ್ನೆಸ್ ಎಕ್ಸಾಮಿನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಾಂ ಸರ್. 272 ವಿಟ್ನೆಸ್ ಎಕ್ಸಾಮಿನ್ ಮಾಡ್ಬೇಕಂದ್ರೆ 4 ವರ್ಷ 5 ವರ್ಷ ಆಗುತ್ತೆ. ಈಗ 1 ವರ್ಷದಲ್ಲಿ ನಿಮ್ಮ ಪ್ರೋಗ್ರೆಸ್ ನೋಡ್ತೀವಿ. ಸ್ಲೋ ಆಗಿ ಹೋದ್ರೆ 1 ವರ್ಷ ಆದ್ಮೇಲೆ ಬೇಲ್ ಪಿಟಿಷನ್ ಹಾಕಿ ಎಂದು ಒಂದು ಲಿಬರ್ಟಿ ಕೊಟ್ಟು ಡಿಸ್ಪೋಸ್ ಮಾಡಿದ್ದಾರೆ. ರಿಜೆಕ್ಟ್ ಮಾಡಿಲ್ಲ, ಡಿಸ್ಪೋಸಲ್ ಆಗಿದೆ. ಹಾಂ ಸರ್. ಆದ್ರಿಂದ ದರ್ಶನ್ಗೆ ಒಂದು ಬೆಳಕು ಎಲ್ಲಿ ಸಿಗುತ್ತೆ ಅನ್ನೋದು ಗೊತ್ತಾಯ್ತು. ಹಾಂ. 1 ವರ್ಷದ ನಂತರ ಬೇಲ್ ಆಗ್ತಾರೆ. ನನ್ನ ಪ್ರಕಾರ ಸಿಗೋ ಸಾಧ್ಯತೆ ಇದೆ, ಹೊರಗೆ ಬರ್ತಾರೆ ಅಂತ ಹೇಳ್ತೀನಿ. ಹಾಂ ಹಾಂ ಸರ್, ಈಗ 272 ಸಾಕ್ಷಿಗಳಲ್ಲಿ 7 ತಿಂಗಳಲ್ಲಿ 10 ಸಾಕ್ಷಿಗಳ ವಿಚಾರಣೆ ಅಂದರೆ ಸರ್ ಎಷ್ಟು ವಿಳಂಬವಾಗ್ತಾ ಇದೆ ಸರ್? ಏನಿದು? ನಮ್ಮ ದೇಶದ ಜುಡಿಷಿಯಲ್ ಸಿಸ್ಟಮ್ ಆಗಿದೆ. ಕೆಲವು ಕೋರ್ಟ್ಗಳು ಮಾತ್ರ ವರ್ಕ್ ಆಗ್ತಾ ಇದೆ. ಅದರಲ್ಲಿ UAPA ಕೋರ್ಟ್ ಸಪರೇಟ್, CBI ಕೋರ್ಟ್ ಸಪರೇಟ್, ಪೋಕ್ಸೋ ಕೋರ್ಟ್ ಸಪರೇಟ್, ಸಿವಿಲ್ ಕೋರ್ಟ್ ಸಪರೇಟ್. ಕೆಲವು ಕೋರ್ಟ್ಗಳು ಮಾತ್ರ ಈ ತರ ಕ್ರಿಮಿನಲ್ ಕೇಸ್ಗಳು ಬರುತ್ತೆ. ಆ ಕೋರ್ಟ್ ಅಲ್ಲಿ ಸಿವಿಲ್ ಕೇಸ್ ಇರುತ್ತೆ, ಕ್ರಿಮಿನಲ್ ಕೇಸ್ ಇರುತ್ತೆ. ಎಕ್ಸ್ಕ್ಲೂಸಿವ್ ಕೋರ್ಟ್ ಇಲ್ಲ. ಲಕ್ಷಾಂತರ ಕೇಸಸ್ ಇನ್ನ ಪೆಂಡಿಂಗ್ ಅಲ್ಲಿ ಇದೆ. 20 ವರ್ಷ ಜೈಲಲ್ಲಿ ಇರೋರು ಇದ್ದಾರೆ, 15 ವರ್ಷದಿಂದ ಜೈಲಿರೋರು ಇದ್ದಾರೆ. ಇದು ನಮ್ಮ ದೇಶದಲ್ಲಿ ಸಾಮಾನ್ಯ ವಿಷಯ. ಹಾಂ ಸರ್. ಸೌತ್ ಇಂಡಿಯಾದಲ್ಲಿ ಪರವಾಗಿಲ್ಲ. ಇನ್ನ ನೀವು ಉತ್ತರ ಪ್ರದೇಶ ಹೋಗ್ಬಿಟ್ರೆ ಹಾಂ ಸರ್. ಅಲ್ಲಿ ಕೋರ್ಟು ಇಲ್ಲ, ಕಚೇರಿನಲ್ಲಿ ಇಲ್ಲ, ನ್ಯಾಯಾಧೀಶರು ಇಲ್ಲ. ಹಾಂ ಸರ್. ಕೇಸ್ ನಡೆಯುವಾಗ ನ್ಯಾಯಾಧೀಶರು ಸೀಟ್ ಅಲ್ಲೇ ಇರೋಲ್ಲ. ಓಕೆ. ಸಾಕ್ಷಿಗಳು ಬರೋಲ್ಲ, ವಿಟ್ನೆಸ್ಗಳು ಬರೋಲ್ಲ. 5 ವರ್ಷಕ್ಕೆ 2 ವಿಟ್ನೆಸ್ ಎಕ್ಸಾಮಿನ್ ಮಾಡ್ತಾರೆ ಅಲ್ಲಿ. ಓಕೆ ಓಕೆ. ಬಟ್ ಇದ್ಯಾವ ರೀತಿ ವಿಚಾರಣೆ ಸರ್? ತಮಿಳುನಾಡು, ಆಂಧ್ರ, ಕೇರಳ ಎಷ್ಟೋ ವಾಸಿ. ಹಾಂ ಹಾಂ ಸರ್. ಬಟ್ ಈಗ ದರ್ಶನ್ ಅವರನ್ನ ಉದ್ದೇಶಪೂರ್ವಕವಾಗಿ ಈ ರೀತಿಯಾಗಿ ಹಿನ್ನಡೆ ಆಗಬೇಕನ್ನೋ ಒಂದು ಇವು ತಂತ್ರಗಾರಿಕೆ ಕುತಂತ್ರಗಳು ನಡೀತಾ ಇದ್ದಾವೆ ಸರ್ ಏನು ಈ ಪ್ರಕರಣದಲ್ಲಿ? ಸೊ ಅದು ನನಗೆ ಗೊತ್ತಿಲ್ಲ. ನನಗೇನು ಗೊತ್ತಿರುತ್ತೆ? ನಾನು ದರ್ಶನ್ ಲಾಯರ್ ಕೂಡ ಅಲ್ಲ. ಪವಿತ್ರ ಗೌಡ್ರ ಅವರು ಲಾಯರು. ಹಾಂ ಸರ್. ಅಂದ್ರೂ ನೀವು ಕೇಸ್ ಸಾಮಾನ್ಯವಾಗಿ ಹಾಂ ಸರ್ ಹೈಕೋರ್ಟ್ ಅಲ್ಲಿ ಎಷ್ಟೋ ಬೇಲ್ಗಳಾಗುತ್ತೆ. ಎಲ್ಲಾ ಕೇಸ್ಗಳಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಲ್ಲ. ಹಾಂ ಸರ್. ಈ ಕೇಸಲ್ಲಿ ಮಾತ್ರ ಯಾಕೆ ಹೋದ್ರು ಪ್ರಶ್ನೆ. ಹಾಂ ಸರ್. ಸಾಮಾನ್ಯವಾಗಿ ಎಲ್ಲಾ ಕೇಸ್ಗಳಲ್ಲಿ ಪ್ರಾಸಿಕ್ಯೂಟರ್ಗಳು ವಾದ ಮಾಡ್ತಾರೆ. ಎಸ್. ಕರ್ನಾಟಕ ಸ್ಟ್ಯಾಂಡಿಂಗ್ ಕೌನ್ಸಿಲ್ ಸುಪ್ರೀಂ ಕೋರ್ಟ್ ಅಲ್ಲಿ ಇರ್ತಾರೆ. ಹಾಂ ಸರ್. ಕರ್ನಾಟಕದಲ್ಲಿ ಇರುವ ಅಡಿಷನಲ್ ಸಾಲಿಸಿಟರ್ ಜನರಲ್ ಅಲ್ಲಿ ಇರ್ತಾರೆ. ಹಾಂ ಹಾಂ ಸರ್. ಈ ಕೇಸ್ಗೆ ಪ್ರತ್ಯೇಕವಾಗಿ ಒಂದು ಡೆಸಿಗ್ನೇಟೆಡ್ ಸೀನಿಯರ್ ಅನ್ನ ಯಾಕೆ ಇಟ್ರು? ಓಕೆ. ಕರ್ನಾಟಕ ರಾಜ್ಯಕ್ಕೆ ಇದರಲ್ಲಿ ಏನು ಅಷ್ಟೊಂದು ಎಕ್ಸ್ಟ್ರಾರ್ಡಿನರಿ ಇಂಟ್ರೆಸ್ಟ್? ಇದೆಲ್ಲ ನನ್ನ ಪ್ರಶ್ನೆ. ಹಾಂ ಸರ್. ಪ್ರಶ್ನೆ ಮಾತ್ರ, ಉತ್ತರ ಅಲ್ಲ. ಅಲ್ಲ ಸರ್, ಇದುವರೆಗೆ ಸುಪ್ರೀಂ ಕೋರ್ಟ್ಗೆ ಈ ಥರದ ಕೇಸ್ಗಳು ಎಷ್ಟು ಹೋಗಿದಾವೆ ಸರ್ ನಿಮ್ಗಿರೋ ಮಾಹಿತಿ ಪ್ರಕಾರ ಸರ್? 1-2 ಹೋಗುತ್ತೆ. ಪ್ರೈವೇಟ್ ಆಗಿ ಹೋಗ್ತಾರೆ. ಸರ್ಕಾರ ಹೋಗಿದ್ದು ವೆರಿ ವೆರಿ ರೇರ್. ಹಾಂ ಸರ್. ಗೌರಿ ಲಂಕೇಶ್ ಕೇಸ್ ಅಲ್ಲಿ ಹೋದ್ರು. ಹಾಂ ಸರ್. ಅದೇನು ವರ್ಕೌಟ್ ಆಗ್ಲಿಲ್ಲ. ಆತರ ಭಾರಿ ರೇರ್. ಅಂದ್ರೆ ರಾಜ್ಯಕ್ಕೆ ಒತ್ತಡ ಇರೋ ಕೇಸ್ಗಳಲ್ಲಿ ಮಾತ್ರ ಸ್ಪೆಷಲ್ ಲಾಯರ್ಗಳನ್ನ ಇಟ್ಟು ಹೋಗ್ತಾರೆ. ವರ್ಷಕ್ಕೆ ನನಗೆ ತಿಳಿದ ಮಟ್ಟಿಗೆ ಹೋದ 25 ಇದು ಒಂದೇ ಅನ್ಕೊಂತ ಇದೆ. ಅಂದ್ರೆ ಸರ್ ಈ ಪ್ರಕರಣದಲ್ಲಿ ಎಲ್ಲ ಒಂದ್ ಕಡೆ ರಾಜಕೀಯ ಒತ್ತಡ ಕಂಡು ಬರ್ತಾ ಇದೆ ಸರ್, ನಿಮ್ ಪ್ರಕಾರ ಹೆಂಗೆ ಏನು ಸರ್? ನಾನ್ ಲಾಯರು, ನನಗೇನು ಗೊತ್ತಿಲ್ಲ ಸರ್. ಅಂದ್ರೆ ಇಷ್ಟು ಪ್ರಶ್ನೆಗಳೆಲ್ಲ ಹಾಕಿದಿನಲ್ಲ, ಅದಕ್ಕೆ ಉತ್ತರ ಹುಡುಕಿದ್ರೆ ಅದು ಗೊತ್ತಾಗುತ್ತೆ. ಬಟ್ ಇಷ್ಟು ಫಾಸ್ಟ್ ಆಗಿ ಇದ್ ಮಾಡ್ತಾ ಇದಾರಲ್ಲ ಸರ್, ಸುಪ್ರೀಂ ಕೋರ್ಟ್ ಹತ್ರ ಹೋಗಿದ್ದಾರೆ, ಅಲ್ಲಿ ಬೇಲ್ ಪಿಟಿಷನ್ ಹಾಕಿದ್ದಾರೆ. ಸೊ ಯಾರ್ದಾದ್ರೂ ಒತ್ತಡ ಇದ್ದಾಗ್ರೆ ಈ ರೀತಿಯಾದ ಒಂದು ಪ್ರಕರಣ ಇಷ್ಟು ಫಾಸ್ಟ್ ಆಗಿ ಮೂವ್ ಆಗ್ಬೋದಲ್ಲ ಸರ್? ಅದಕ್ಕೆ ನಾನು ಉತ್ತರ ಕೊಡಕ್ಕಾಗಲ್ಲ. ಪ್ರಶ್ನೆ ಮಾತ್ರ ಮಾಡಿಬಿಟ್ಟಿದ್ದೆ. ಹಾಂ ಹಾಂ ಹಾಂ. ಬಟ್ ಮತ್ತೊಂದು ಸರ್, ಇದರಲ್ಲೇ ದರ್ಶನ್ ಪರ ವಕೀಲರು ವಾದ ಮಾಡ್ತಾರೆ, ಸಾಕ್ಷಿಗಳ ವಿಚಾರಣೆ ಸರಿಯಾಗಿ ಆಗ್ತಾ ಇಲ್ಲ.
ಏನಾಗುತ್ತೆ, ಅದು ಒಂದು ದಿವಸಕ್ಕೆ 24 ಗಂಟೆ. ಹಾಂ ಸರ್. ಕೋರ್ಟ್ ಫಂಕ್ಷನ್ ಮಾಡೋದು ಬೆಳಿಗ್ಗೆ 3 ಗಂಟೆ, ಮಧ್ಯಾಹ್ನ 2 ಗಂಟೆ, 5 ಗಂಟೆ. ಹಾಂ ಸರ್. 1 ಗಂಟೆ ಕಾಲಿಂಗ್ ಅಲ್ಲಿ ಹೋಗುತ್ತೆ, 1 ಗಂಟೆ ಬೇರೆ ಕೇಸ್ಗಳಲ್ಲಿ ಹೋಗುತ್ತೆ. ವಾರಕ್ಕೆ 2 ದಿವಸ. ಈ ಕೇಸ್ಗೆ ಬರೀ 2 ಗಂಟೆ ಸಿಗುತ್ತೆ. ಹಾಂ ಸರ್. ವಿಟ್ನೆಸ್ಗಳು ಒಂದೊಂದ್ ದಿವಸ ಬರ್ತಾರೆ, ಒಂದೊಂದ್ ದಿವಸ ಬರೋದಿಲ್ಲ. ಓಕೆ. ವಿಳಂಬ ಆಗ್ತಾ ಇದೆ. ಅದು ಏನು ಎಕ್ಸ್ಟ್ರಾರ್ಡಿನರಿ ಅಲ್ಲ, ಇದೇ ನಮ್ಮ ದೇಶದ ಪರಿಸ್ಥಿತಿ. ಸಾಮಾನ್ಯ ಜನರು ಇದನ್ನ ಕ್ವಶನ್ ಮಾಡಲ್ಲ, ಅನುಕೂಲ ಇರೋರು ಕ್ವಶನ್ ಮಾಡ್ತಾರೆ, ಸುಪ್ರೀಂ ಕೋರ್ಟ್ಗೂ ಹೋಗ್ತಾರೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗ್ಬೇಕಂತೀರಾ ಸರ್? ಹೆಂಗೆ? ಅದು ದೊಡ್ಡ ಪ್ರಶ್ನೆ, ಸಪರೇಟ್ ಆಗಿ ಒಂದು ಟಾಪಿಕ್ ಇಟ್ಕೊಳ್ಳಿ. ಹಾಂ ಸರ್, ಯಾಕಂದ್ರೆ ಇಷ್ಟೊಂದು ವೈಫಲ್ಯಗಳಿದಾವೆ, ಬಟ್ ಉಳ್ಳವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಮಾತು. ಅದೇ ಈಗ ಆ ಕಾಲದಲ್ಲಿ ಏನು, ಹಾಂ ಸರ್. ಈಗ ದುಡಿಯೋರೇ ಬೇರೆ, ತಿನ್ನೋರೇ ಬೇರೆ. ಹೌದೌದು, ನಿಜ ಸರ್. ಆಡಳಿತವರು ಬೇರೆ, ದುಡಿಯೋರು ಬೇರೆ. ಹಣ, ಅಧಿಕಾರ, ಐಷಾರಾಮಿ ಜೀವನ ಕೆಲವರಿಗೆ ಮಾತ್ರ. ಹಾಂ ಹಾಂ ಸರ್. ಬಡತನ, ನೋವು, ಸಾವು, ಹಿಂಸೆ ಜನರಿಗೆ. ಇದು ನಮ್ಮ ದೇಶದ ತತ್ವ, ಅದೇ ಕಾನೂನು, ಅದು ಹಾಗೆ ಆಗುತ್ತೆ. ಸರ್, ಈ ಪ್ರಕರಣದಲ್ಲಿ ಮುಂದೆ ಯಾವ ರೀತಿಯಾದ ಬೆಳವಣಿಗೆಗಳು ನಡೆಯಬಹುದು ಸರ್ ನಿಮ್ಮ ಪ್ರಕಾರ? 1 ವರ್ಷ ಆದ್ಮೇಲೆ ಬೇಲ್ ಸಿಗೋ ಅವಕಾಶ ಇದೆ ಅಂತ ಹೇಳ್ತೀನಿ. ಸದ್ಯಕ್ಕೆ ಸಿಗಲ್ಲ ಅಂತೀರಾ ಹಂಗಾದ್ರೆ ಸರ್? ಈಗ ಸುಪ್ರೀಂ ಕೋರ್ಟ್ ಆದೇಶ ಇದು, 1 ವರ್ಷ ಕಾಯ್ಬೇಕಂತ ಹೇಳಿದ್ದಾರೆ. ಮತ್ತೆ ಇನ್ನೊಂದು ಪಿಟಿಷನ್ ಹಾಕಿದ್ರೆ ಬೇರೆ ಏನಾಗ್ಲೂ ಆಗುತ್ತೆ ಏನೋ ನೋಡ್ಬೇಕು ಸರ್. ಈ ಸಮಯದಲ್ಲಿ ಕೋರ್ಟ್ ಬಿಟ್ಟು ಲೋಕಲ್ ಕೋರ್ಟ್ಗಳು ಏನು ಆದೇಶಗಳು ಮಾಡಲ್ಲ. ಸರ್, ಇನ್ನೊಂದು ವಿಚಾರ, ಈ ಸಮಯದಲ್ಲಿ ದರ್ಶನ್ ಅವರು ಬೇಲ್ ಅರ್ಜಿ ಹಾಕಿದ್ದು ಎಷ್ಟು ಅಂದ್ರೆ ಅವ್ರಿಗೆ ಪೂರಕ ಆಗುತ್ತಾ ಅಥವಾ ಮಾರಕ ಆಯ್ತಾ ಸರ್? ಏನಿದು? ಅವ್ರಿಗೆ ಅನುಕೂಲನೇ ಆಯ್ತು. ಅನುಕೂಲನೇ ಆಯ್ತು. ಅಂದ್ರೆ ಇನ್ನೂ 1 ವರ್ಷ ವೇಟ್ ಮಾಡ್ಬೇಕು ಹಂಗಾದ್ರೆ ಸರ್ ದರ್ಶನ್ ಅಭಿಮಾನಿಗಳು? ಅದು ಅನುಕೂಲನೇ. ಮೊದಲು ರಿಜೆಕ್ಟ್ ಆಯ್ತಲ್ಲ. ಹಾ ಸರ್. ಡೋರ್ ಮುಚ್ಚಿಬಿಟ್ಟಿದ್ರು. ಅಟ್ಲೀಸ್ಟ್ ಈಗ ಡೋರ್ ಯಾವತ್ತು ಓಪನ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. ಅಂದ್ರೆ ಸರ್, ಡೋರ್ ಓಪನ್ ಆಗೋ ಸಾಧ್ಯತೆ ಇನ್ನಷ್ಟು ಜಾಸ್ತಿ ಕಂಡು ಬರ್ತಾ ಇದೆ ಹಂಗಾದ್ರೆ? ನನ್ನ ಪ್ರಕಾರ ಹೌದು. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಪ್ರತಿಧ್ವನಿಯೊಂದಿಗೆ ಇಷ್ಟೊತ್ತು ಅಭಿಪ್ರಾಯ ಹಂಚಿಕೊಂಡಿದ್ರಿ. ಓಕೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.